ಓಹ್, ಏನ್ ತಿಳ್ಕೊಂಬಿಟ್ಟಿದ್ದೀರಾ ಬಡ್ಡಿ ಮಕ್ಕಳು ನೀವು? ಕೊಡ್ತಾನಂತೆ ಕಳಿಸ್ತಾರೆ, ನಿಮ್ಮ ಹೆಂಡ್ತಿದ್ರೆ ನಾವು ಕೊಡ್ತೀವಿ ಬಾಡಿಗೆ. ನಾವು ಲೋಫರ್ ನನ್ನ ಮಕ್ಕಳ. ಶಲೋಮ್. ಸಮಸ್ತ ಕನ್ನಡ ನಾಡಿನ ಜನತೆಗೆ ಹೃದಯಪೂರ್ವಕವಾದ ಅಭಿನಂದನೆಗಳು ತಿಳಿಸ್ತಾ ಈ ವಿಡಿಯೋ ಮಾಡುವುದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, 28ನೇ ತಾರೀಕು ಒಂದು ಬುಕ್ ಸ್ಟಾಲ್ ತುಮಕೂರಿನಲ್ಲಿ ಹಾಕಲ್ಪಡ್ತದೆ. ಅದರ ಓನರ್ ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಆ ಓನರ್ ಪರ್ಮಿಷನ್ ಕೊಟ್ಟಿದ್ರು ಕೂಡ ಅಲ್ಲಿ ಆ ಬುಕ್ ಸ್ಟಾಲ್ ಅನ್ನ ಕಂಪ್ಲೀಟ್ ಒಂದು ಬುಕ್ ಸ್ಟಾಲ್ ಅನ್ನ ಇಟ್ಟಿರ್ತಾರೆ. ಅವರು ಒಂದು ಕ್ರಿಸ್ತಿಯ ಜನಾಂಗಕ್ಕೆ ಸೇರಿದಂತವರು. ಮೊದಲೇ ಅದು ಬಾಡಿಗೆ ಇಷ್ಟು, ಮತ್ತೆ ಅದನ್ನ ಬುಕ್ ಸ್ಟಾಲ್ ಅನ್ನ ಇಡ್ತೇವೆ ಎಂಬುದಾಗಿ ಹೇಳಿ ಅಲ್ಲಿನ ಓನರ್ಗೆ ಅಥವಾ ಸೆಕ್ರೆಟರಿ ಅವರಿಗೆ ಕೇಳಿಕೊಂಡು ಬುಕ್ ಸ್ಟಾಲ್ ಅನ್ನ ಹಾಕಿರ್ತಾರೆ. ಆ ಬುಕ್ ಸ್ಟಾಲ್ ಅಲ್ಲಿನ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಭೇಟಿ ಮಾಡಿ ಪರ್ಮಿಷನ್ ತೆಗೆದುಕೊಂಡು ಅಲ್ಲಿ ಅವರು ಬುಕ್ ಸ್ಟಾಲ್ ಅನ್ನ ಹಾಕಿರ್ತಾರೆ. ಅಲ್ಲಿ ನಮ್ಮ ಬಸವಣ್ಣನವರ ಅನುಯಾಯಿಗಳು ಕೂಡ ಅಲ್ಲಿ ಒಂದು ಪ್ರೊಸೆಷನ್ ಅನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇದೆಲ್ಲ ತಿಳಿದಂತ ಅಲ್ಲಿನ ಸೆಕ್ರೆಟರಿ ಅವರು ಪೂರ್ಣ ಸಮ್ಮತಿಯಿಂದ, ಒಳ್ಳೆ ಭಾವನೆಯಿಂದ ಬಸವಣ್ಣನವರ ಅನುಯಾಯಿಗಳು ಅವರು ಕಲಿಸಿಕೊಟ್ಟಂತ ಸಿದ್ಧಾಂತಗಳು ಮತ್ತೆ ಬಸವಣ್ಣನವರು ಬಿಟ್ಟು ಹೋದಂತ ರೀತಿ ನಿಯಮ ಆಚರಣೆಗಳು ಬಹಳ ಅದ್ಭುತವಾದದ್ದು. ಅದನ್ನು ಅನುಸರಿಸುವಂತವರು ಎಲ್ಲರನ್ನೂ ಪ್ರೀತಿಸ್ತಾರೆ. ಆದ್ರಿಂದ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಸಹಬಾಳ್ವತ್ವ. ಈ ದೇಶವೇ ಎಲ್ಲಾ ಧರ್ಮಗಳು ಸೇರಿ, ಎಲ್ಲಾ ಜಾತಿ ವರ್ಗಗಳು ಸೇರಿ ಸಹಬಾಳತ್ವದಿಂದ ಬದುಕುವುದೇ ಒಂದು ಪ್ರಜಾತಂತ್ರದಲ್ಲಿ ಅದ್ಭುತವಾದಂತ ಜೀವಿತ. ಇದು ಈ ದೇಶ ಕಂಡಂತ ಅದ್ಭುತವಾದ ಸಂವಿಧಾನದ ಅಡಿಯಲ್ಲಿ ಬದುಕ್ತಿರುವಂತ ನಾವೆಲ್ಲರೂ ಕಂಡಂತ ಅದ್ಭುತವಾದ ಜೀವಿತ. ಆದ್ರೆ ಸಮಸ್ಯೆ ಇಲ್ಲಿ ಏನಂತಂದ್ರೆ, ಆ ವ್ಯಕ್ತಿ ಒಂದು ವಿಡಿಯೋವನ್ನ ಮಾಡ್ತಾರೆ. ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡ್ತಾರೆ. ಅದನ್ನ ನಾನು ಕೇಳಿಸ್ಕೊಳ್ತಿರುವಾಗ ಅದರಲ್ಲಿ ಒಂದು ಪದ ನನ್ನನ್ನು ಬಹಳ ಕಾಡಿಸ್ತು. ಅದರಲ್ಲಿ ಒಂದು ಪದ ನನ್ನ ಬಹಳ ವೇದನೆಗೊಳಪಡಿಸಿತು. ಕೊಡ್ತಾನಂತೆ ಕಳಿಸ್ತಾರೆ, ನಿಮ್ಮ ಹೆಂಡ್ತಿದ್ರೆ ನಾವು ಕೊಡ್ತೀವಿ ಬಾಡಿಗೆ. ನಾವು ಅದರಲ್ಲಿ ಒಂದು ಪದ ನನ್ನ ಬಹಳ ವೇದನೆಗೊಳಪಡಿಸಿತು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ ಮಾತ್ರವಲ್ಲದೆ ಬಸವಣ್ಣನವರು ಬಹಳ ನೋವು ತಿನ್ನುವಂತ, ಬಸವಣ್ಣನವರ ಸಿದ್ಧಾಂತಗಳಿಗೆ ವ್ಯತಿರೇಕವಾಗಿರುವಂತ, ಬಸವಣ್ಣನವರ ಆ ಧಾರ್ಮಿಕ ಒಂದು ನಡೆಯಲ್ಲಿ ಅವರು ತನ್ನಂತ ಕ್ರಾಂತಿ ಇದೆಯಲ್ಲ, ಈ ರಾಜ್ಯದಲ್ಲಿ ಕಂಡಂತ ಕ್ರಾಂತಿ ಇದೆಯಲ್ಲ, ಆ ಕ್ರಾಂತಿಗೆ ವಿರುದ್ಧವಾದದ್ದಾಗಿದೆ. ಆ ವ್ಯಕ್ತಿ ಹೇಳ್ತಾನೆ, ಆ ವ್ಯಕ್ತಿಗೆ ಇಷ್ಟ ಇಲ್ಲ ಅಲ್ಲಿ ಇರುವಂತದಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಜಾಗದ ಸೆಕ್ರೆಟರಿ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಗೆ ಸಂಬಂಧಪಟ್ಟವರು ಇರಬಹುದು, ಅವರನ್ನ ಭೇಟಿ ಮಾಡಿ ಅದನ್ನ ತೆಗಿಸಿ ಅಂತ ಹೇಳಿದ್ರೆ ಓಕೆ, ದಟ್ ಇಸ್ ಕಾನ್ಸ್ಟಿಟ್ಯೂಷನಲ್. ಆದ್ರೆ ತೆಗಿಸ್ಲಿಕ್ಕೂ ಆತನಿಗೆ ಅಧಿಕಾರ ಇಲ್ಲ. ಯಾಕೆಂತಂದ್ರೆ ಪ್ರಜಾಪ್ರಭುತ್ವದ ದೇಶದಲ್ಲಿ ಎಲ್ರಿಗೂ ಅವಕಾಶ ಇದೆ, ಎಲ್ಲರೂ ಪ್ರೀತಿಪೂರ್ವಕವಾಗಿ ಬದುಕಬಹುದು. ಆದ್ರೆ ಆ ತುಮಕೂರಿನಲ್ಲಿ ಆದಂತ ಆ ಘಟನೆ ನನ್ನನ್ನ ಸ್ವಲ್ಪ ಬಾಧಿಸಿತು, ನನ್ನ ಮನಸ್ಸನ್ನ ಬಹಳ ಕದಡಿಸ್ತು. ಆದ್ರಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಆ ವ್ಯಕ್ತಿ ಹೇಳ್ತಾನೆ, ಇದನ್ನ ಬಾಡಿಗೆ ಪಡ್ಕೊಂಡು ಹಣ ಕೊಡ್ತೀರಲ್ಲ, ಅದೇ ರೀತಿ ನಿಮ್ಮ ಹೆಂಡತಿಯರನ್ನ ಕಳಿಸಿ ನಾವು ಬಾಡಿಗೆ ಕೊಡ್ತೀವಿ ಅಂತ. ಎಂತ ಅಯೋಗ್ಯ ನೀನು, ಅಯೋಗ್ಯ ನೀನು. ಬಸವಣ್ಣ ಕಳಿಸಿಕೊಟ್ಟಿರುವಂತ ಮಾದರಿ ಇದೇನಾ ನಿನಗೆ? ನೀನ್ ಯೂಟ್ಯೂಬ್ ಇದೆ, ನಿನ್ನ ಸೋಷಿಯಲ್ ಮೀಡಿಯಾ ಇದೆ ಅಂತಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಮಾತಾಡ್ತೀಯ ಅಂದ್ರೆ ಅಯೋಗ್ಯ ನೀನು. ನೀನು ಬಸವಣ್ಣನನ್ನ ಹಿಂಪಾಲಿಸ್ತಾ ಇದ್ರೆ ನೀನು ಹೇಳ್ದೆ ನಾನು ಹಳ್ಳಿ ಹಳ್ಳಿಗೆ ಹೋಗಿ ಜನರನ್ನ ಸಂಘಟನೆ ಮಾಡಿದ್ದೀನಿ ಅಂತ. ವೆರಿ ಗುಡ್, ಸಂಘಟನೆ ಮಾಡಬೇಕು, ಜನರನ್ನ ಜ್ಞಾನವಂತರನ್ನಾಗಿ ಮಾಡಬೇಕು, ಜನರನ್ನ ಪ್ರಜ್ಞಾವಂತರನ್ನಾಗಿ ಮಾಡಬೇಕು, ಪ್ರತಿಯೊಬ್ಬ ಪ್ರಜೆ ಪ್ರಜ್ಞಾವಂತನಾಗಬೇಕು. ಆದ್ರೆ ನಿನ್ನ ಅಯೋಗ್ಯತನಕ್ಕೆ ಬಸವಣ್ಣನವರ ಸಿದ್ಧಾಂತಗಳನ್ನ, ಅವರ ವಚನಗಳನ್ನ ವ್ಯತಿರೇಕವಾಗಿ ಬಳಸಿಕೊಳ್ತಾ ಇದೆಯಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಮಾಡ್ತಾ ಇದೆಯಲ್ಲ, ಅಯೋಗ್ಯ. ನಿನಗೆ ಜ್ಞಾನ ಇದೆಯಾ? ನೀನು ಬಹಿರಂಗವಾಗಿ ಕ್ಷಮಾಪಣೆಯನ್ನ ಕೇಳಬೇಕು. ನೀನು ಯಾವ ವಿಡಿಯೋ ಮಾಡ್ತೀಯೋ ಅಥವಾ ತಹಶೀಲ್ದಾರ್ ಮುಂದೆ ಬರ್ತೀಯೋ ಅಥವಾ ನಿನ್ನ ಲಿಂಗಾಯತ ಸಮುದಾಯದೊಂದಿಗೆ ಬರ್ತೀಯೋ, ಬಂದು ಕ್ಷಮಾಪಣೆ ಕೇಳಬೇಕು. ಯಾಕೆಂದ್ರೆ ಬಸವಣ್ಣನವರು ಹೆಣ್ಣಿಗೆ ಬಹಳ ಗೌರವ ಕೊಟ್ಟವರು, ಹೆಣ್ಣಿಗೆ ಬಹಳ ಮರ್ಯಾದೆ ಕೊಟ್ಟವರು. ಅವ್ರ ಸಿದ್ಧಾಂತಗಳು ಎಂಥದ್ದು, ಅವರು ಕೊಟ್ಟಂತ ಮಾರ್ಗದರ್ಶನ ಎಂಥದ್ದು, ಅವರ ವಚನಗಳು ಎಷ್ಟು ಶ್ರೇಷ್ಠನೀಯವಾದದ್ದು, ಪೂಜ್ಯನೀಯರು ಅವರು.
ಬಸವಣ್ಣ ಅಂತಂದ್ರೆ ನಮಗೂ ಅಭಿಮಾನ ಇದೆ, ನಮಗೂ ಗೌರವ ಇದೆ. ಅವರು ಕಲಿಸಿಕೊಟ್ಟಂತ ಸಿದ್ಧಾಂತಗಳಿದೆಯಲ್ಲ, ಅವರು ತಂದಂತ ಕ್ರಾಂತಿ ಇದೆಯಲ್ಲ, ಅದು ಎಂಥವರು ಕೂಡ ಮೆಚ್ಚಬೇಕಾದದ್ದು. ಮೂಢನಂಬಿಕೆಗಳನ್ನ ವ್ಯತಿರೇಕಿಸಿದ್ರು, ಅದಕ್ಕೆ ವಿರುದ್ಧವಾಗಿ ನಿಂತರು, ದೊಡ್ಡ ಕ್ರಾಂತಿಯನ್ನೇ ತಂದ್ರು. ಅಂತ ಮಹನೀಯರು ಆ ಹೆಸರು ಹೇಳ್ಕೊಂಡು ನಿಮ್ಮ ಹೆಂಡತಿಯನ್ನು ಕಳಿಸಿ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನಿನಗೂ ಒಂದು ಹೆಂಡತಿಯೇನೋ ತಾಯಿನೋ ಇದ್ದಾಳೆ. ನಿನ್ನ ತಾಯಿಯೂ ಕೂಡ ಒಬ್ಬ ಗಂಡನಿಗೆ ಹೆಂಡತಿಯೇ. ತಾಯಿಯನ್ನ, ಹೆಂಡತಿಯನ್ನ, ಹೆಣ್ಣನ್ನ ಗೌರವಿಸುವುದಕ್ಕೆ ಕಲಿ. ಅಯೋಗ್ಯ. ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ನಿನಗೆ ಇಷ್ಟು ಬಂದ ಹಾಗೆ ನಡ್ಕೊಳ್ಳೋದಾದ್ರೆ, ಕಾನೂನುಗಳಿದೆ ಈ ದೇಶದಲ್ಲಿ, ಕಾನೂನಿನ ವ್ಯವಸ್ಥೆ ಇದೆ. ಮಾತ್ರವಲ್ಲದೆ ಯಾರು ಈ ವಿಡಿಯೋವನ್ನ ಮಾಡಿ ನಿಮ್ಮ ಹೆಂಡತಿಯರನ್ನು ಕಳಿಸಿ ಅಂತ ಹೇಳಿದೆಯೋ ಅವರಿಗೆ ತಲುಪುವವರೆಗೂ, ಆ ವ್ಯಕ್ತಿಗೆ ತಲುಪುವವರೆಗೂ, ಮಾತ್ರವಲ್ಲದೆ ನಮ್ಮ ಗೌರವಾನ್ವಿತ ಬಸವಣ್ಣನವರ ಸಿದ್ಧಾಂತಗಳಿಗೆ ಒಳಪಟ್ಟು ಆ ಸಿದ್ಧಾಂತಗಳ ಆತ್ಮ ಶುದ್ಧೀಕರಣವನ್ನ ಬಯಸಿ ಅದನ್ನ ಹಿಂಬಾಲಿಸ್ತಾ ಇರುವಂತ ನಿಮ್ಮೆಲ್ಲರಿಗೂ ಕೂಡ ನಾನೊಂದು ಮನವಿ, ನೀವು ಅಂತ ಅತಿಶ್ರೇಷ್ಠವಾದಂತ ಬಸವಣ್ಣನವರ ವಚನಗಳನ್ನ ಆಧಾರ ಮಾಡ್ಕೊಂಡು ಜೀವಿಸ್ತಾ ಇದ್ದೀರಿ. ಅವರ ಸಿದ್ಧಾಂತಗಳು ಬಹಳ ದೊಡ್ಡದು. ನಾನು ಕೂಡ ಅಭಿಮಾನಿಸ್ತೇನೆ, ನಾನು ಕೂಡ ಗೌರವಿಸ್ತೇನೆ. ಅವರು ಕೊಟ್ಟಂತ ಸಿದ್ಧಾಂತಗಳಿಗೆ ನನ್ನ ಒಂದು ಮೆಚ್ಚುಗೆಯೂ ಸಹ ಇದೆ. ಆದರೆ ನೀವು ಈ ವ್ಯಕ್ತಿಗೆ ಬುದ್ಧಿ ಹೇಳಬೇಕಾಗಿ ನಾನು ಕೇಳ್ಕೊಡ್ತೇನೆ. ಯಾಕಂದ್ರೆ ಎಲ್ಲರೂ ಹೆಂಡತಿಯರು ಕೂಡ ತಾಯಿಯಂದ್ರೆ ತಾಯಿಗೆ ಸಮಾನ. ಈ ದೇಶದ ಭಾರತ ಮಾತೆಯೂ ಕೂಡ ಒಂದು ತಾಯಿಗೆ ಸಮಾನಳೆ. ಆ ರೀತಿ ಹೆಣ್ಣನ್ನ ಅವಮಾನಿಸುವಂತ, ನಿಂದಿಸುವಂತ ವ್ಯಕ್ತಿಯನ್ನ ಕರೆಸಿ ಬುದ್ಧಿ ಹೇಳಿ ಒಂದು ವಿಡಿಯೋವನ್ನ ಕ್ಷಮಾಪಣೆ ಆತನೊಂದು ಈ ವಿಚಾರದಲ್ಲಿ ಮಾತ್ರ ಆತನು ತೆರವುಗೊಳಿಸಿದ್ರ ಬಗ್ಗೆ ನನಗೆ ತಕರಾರಿಲ್ಲ, ಆತನ ಏನು ಮಾಡಿದ್ನೋ ಅದ್ರ ಬಗ್ಗೆ ನನಗೆ ತಕರಾರಿಲ್ಲ. ಆದರೆ ಹೆಂಡತಿಯರನ್ನ ಕಳಿಸಿ ಬಾಡಿಗೆ ಕೊಡ್ತೀನಿ ಅಂದಿರುವಂತದ್ದು ನನಗೆ ಬಹಳ ನೋವು ತಂದಿದೆ. ನನಗೆ ಮಾತ್ರ ಅಲ್ಲ, ಇಡೀ ಸಮುದಾಯಕ್ಕೆ, ಇಡೀ ತಾಯಿಯಂದರು, ತಾಯಿ ಅಂತ ಅನಿಸಿಕೊಳ್ಳುವಂತ ಪ್ರತಿಯೊಬ್ಬರಿಗೂ ನೋವು ತಂದಿದೆ. ಆ ನೋವಿಗೆ ನೀವು ಪರಿಹಾರ ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪರಿಹಾರ ಏನು? ಅದಕ್ಕೆ ಆ ವ್ಯಕ್ತಿಯನ್ನ ಕರೆಸಿ ಬುದ್ಧಿವಾದ ಹೇಳಿ ಆ ವ್ಯಕ್ತಿ ಒಂದು ಕ್ಷಮಾಪಣೆಯ ವಿಡಿಯೋವನ್ನ ಕಳಿಸ್ಕೊಡ್ಬೇಕು. ಮತ್ತೆ ಅಲ್ಲಿ ಬುಕ್ ಸ್ಟಾಲ್ ಮಾಡ್ತಿದ್ರಲ್ಲ, ನಿಮ್ಗೊಂದು ವಿಚಾರವನ್ನು ತಿಳಿಸ್ತೇನೆ. ನೀವು ಕಾನೂನಾತ್ಮಕವಾಗಿ ಅವ್ರ ಪರ್ಮಿಷನ್ ಕೇಳ್ಕೊಂಡಿದ್ದೀರಿ ಅಂತಂದ್ರೆ, ಆ ವ್ಯಕ್ತಿ ಬಂದು ತೊಂದರೆ ಕೊಡ್ತಿದ್ದಾನೆ ಅಂತಂದ್ರೆ ಅದರ ಅರ್ಥ ನೀವ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ? ಜಾಸ್ತಿ ಮಾಡುವಂತದ್ದು ಇನ್ನೊಂದು ಮತ್ತೊಂದು ಅಲ್ಲ. ನೀನು ಒಂದು ರೆಪ್ರೆಸೆಂಟೇಟಿವ್ ಆಗಿ ಆ ಬುಕ್ ಸ್ಟಾಲ್ ನ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಮಾರ್ತಾ ಇದೆ ಅಂತಂದ್ರೆ, ಆ ಬುಕ್ಸ್ ಮಾರಬೇಕಾದ್ರೆ ನಿನಗೆ ಜ್ಞಾನ ಇರಬೇಕಾಗಿತ್ತು, ನಿನಗೆ ವಿವೇಕ ಇರಬೇಕಾಗಿತ್ತು. ಆ ವ್ಯಕ್ತಿ ಬಂದು ಕೇಳುವಾಗ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ, SP ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಆ ವ್ಯಕ್ತಿ ಈ ರೀತಿ ತೊಂದರೆ ಕೊಡ್ತಿದ್ದಾನೆ ಅಂತೇಳಿ ಇಂಟಿಮೇಷನ್ ಮಾಡಬೇಕು. ಅವಾಗ ಸಮಾಜದಲ್ಲಿ ಕಾನೂನು ಬಾಹಿರ ಕೃತ್ಯಗಳು ಕಡಿಮೆ ಆಗುತ್ತೆ. ನೀವು ಯಾವ ಮತಾಂತರವನ್ನು ಮಾಡ್ತಾ ಇಲ್ಲ ರೀ, ನೀವು ಬುಕ್ಸ್, ದಟ್ಸ್ ಅ ಬಿಸಿನೆಸ್. ಬುಕ್ಸ್ ಸೇಲ್ ಮಾಡ್ತಾ ಇದ್ರೆ ಇಟ್ಸ್ ಅ ಬಿಸಿನೆಸ್. ಪ್ರೊಟೆಕ್ಷನ್ ಆಕ್ಟ್, ಸಿವಿಲ್ ಆಕ್ಟ್ ನಲ್ಲಿ 1955 ಆಕ್ಟ್ 22 ನಲ್ಲಿ ಏನ್ ಹೇಳುತ್ತೆ, ಒಬ್ಬ ಓನರ್ ಅದಕ್ಕೆ ಸಮ್ಮತಿ ಕೊಟ್ಟು ಆ ಬಿಸಿನೆಸ್ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟೋದಾದ್ರೆ ದಟ್ ಈಸ್ ಲೀಗಲ್. ಆದ್ರಿಂದ ಪ್ರೊಟೆಕ್ಷನ್ ಆಫ್ ಸಿವಿಲ್ ಆಕ್ಟ್ಸ್ ಅಂಡರ್ ನಲ್ಲಿ ನೀವು ಕೇಸ್ ದಾಖಲು ಮಾಡಬಹುದಾಗಿತ್ತು. ಆದ್ರಿಂದ ದೇಶದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಕಾನೂನು ಬಹಳ ಅದ್ಭುತವಾಗಿದೆ. ಕಾನೂನು ಪಾಲಿಸುವಂತವರು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು. ಪ್ರತಿಯೊಬ್ಬರು ಕಾನೂನುಬದ್ಧವಾಗಿ ನಡೀರಿ, ಕಾನೂನುಬದ್ಧವಾಗಿ ಜೀವಿಸ್ರಿ. ನಾನು ಹೇಳೋದೆಂದೇ, ಆ ವಿಡಿಯೋ ಮಾಡಿರುವಂತ ವ್ಯಕ್ತಿಗೆ ಹೇಳೋದಂದೆ, ಅಯೋಗ್ಯವಾಗಿ ದಯವಿಟ್ಟು ನಡ್ಕೊಳ್ಬೇಡ. ಎಲ್ಲ ನಿನ್ನ ಜಾತಿ ಧರ್ಮ ಎಲ್ಲ ಬಿಟ್ಟು ಬಿಡೋದಾದ್ರೆ, ನಿನ್ನ ಮನೆಯಲ್ಲೂ ಕೂಡ ಹೆಣ್ಣಿದೆ, ನನ್ನ ಮನೆಯಲ್ಲೂ ಹೆಣ್ಣಿದೆ. ಆ ಹೆಣ್ಣನ್ನ ಗೌರವಿಸುವಂತ, ಹೆಣ್ಣನ್ನ ಉತ್ತಮವಾದಂತ ರೀತಿಯಲ್ಲಿ ಕಾಣುವಂತ ಮನಸ್ಥಿತಿ ನಮ್ದಾಗಬೇಕು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಮಾತ್ರವಲ್ಲದೆ ಯಾರು ಮುಖಂಡರುಗಳಿದ್ದೀರಿ ಕರೆಸಿ ಪ್ರತಿಯೊಂದು ಹೆಣ್ಣನ್ನ ಗೌರವಿಸಬೇಕೆಂಬಂತ ಒಂದು ಮಾಹಿತಿಯನ್ನ ಆ ವ್ಯಕ್ತಿಗೆ ಕೊಡಿ. ಮಾತ್ರವಲ್ಲದೆ ಕ್ರೈಸ್ತರಂತ ನೀವು ಯಾವುದೇ ಬಿಸ್ನೆಸ್ ಮಾಡ್ತೀರಾ, ಅದು ರಿಲಿಜಿಯಸ್ ಆಗಲ್ಲ. ಇಟ್ಸ್ ನಾಟ್ ರಿಲೇಟೆಡ್ ಟು ರಿಲಿಜಿಯಸ್. ನೀನ್ ಬುಕ್ಸ್ ಸೇಲ್ ಮಾಡ್ತಾ ಇದೆಯಾ ಅಂತಂದ್ರೆ ಬಿಸ್ನೆಸ್ ಅದು. ಆ ಬಿಸ್ನೆಸ್ ಮಾಡಬೇಕಾದ್ರೆ ಧೈರ್ಯ ಇರಬೇಕು. ಆ ಬಿಸ್ನೆಸ್ ಮಾಡಬೇಕಾದ್ರೆ ನಿನಗೆ ಉತ್ತರ ಕೊಡುವಂತ ಸಾಮರ್ಥ್ಯ ಇರಬೇಕು, ಎದುರಿಸುವಂತ ಶಕ್ತಿ ನಿನ್ನೊಳಗಡೆ ಇರಬೇಕು. ಸುಮ್ಮನೆ ಏನೋ ಬಂದ್ವಿ ಮಾಡಿದ್ವಿ, ಒಳ ರಾಜಕೀಯಗಳು, ಒಳ ಜಗಳಗಳು, ಈ ಕ್ರಿಶ್ಚಿಯಾನಿಟಿಯಲ್ಲಿ ಮಾಡ್ತಾರಲ್ಲ, ಒಳೊಳನೆ ಕುಚೇಷ್ಟೆಗಳು ಮಾಡಿಕೊಂಡು, ಕುತಂತ್ರಗಳು ಮಾಡಿಕೊಂಡು, ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಕಮ್ ಔಟ್ ಫ್ರಮ್ ದಟ್. ಹೊರಗಡೆ ಬಂದು ನಿಜವಾಗ್ಲೂ ಕ್ರೈಸ್ತನಾಗಿ ನಿಂತ್ಕೋ. ಹೇಳು ಬಹಿರಂಗವಾಗಿ, ಎಸ್
ನಾನು ಪರ್ಮಿಷನ್ ತೆಗೆದುಕೊಂಡು ಮಾಡಿದ್ದೇನೆ. ಏನ್ ಮಾಡ್ಬಿಡ್ತಾನೆ? ನೀನ್ ಕಾನೂನು ಪ್ರಕಾರವಾಗಿ ನಡೆಯುವಾಗ ಯಾವನೋ ಒಬ್ಬ ಬಂದು ನೀನ್ ತೊಂದರೆ ಕೊಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತ SP ಕಚೇರಿ ಕಾಲ್ ಮಾಡಬಹುದಾಗಿತ್ತು. SP ಕಚೇರಿ ಕಾಲ್ ಮಾಡಿ ಇಂಟಿಮೇಷನ್ ಮಾಡಿ ಇಮ್ಮಿಡಿಯೇಟ್ ಸ್ಪಾಟ್ಗೆ ಪೊಲೀಸ್ನ ಕರೆಸಿಕೊಂಡು ಸಮಾಧಾನಕರವಾಗಿ ಕ್ಲಿಯರ್ ಮಾಡ್ಕೊಳ್ಬಹುದಾಗಿತ್ತು. ನಿನ್ನ ಅಲ್ಲಿ ಹೆಂಡತಿ ಅಂತ ಅಲ್ಲಿ ಬುಕ್ ಸ್ಟಾಲ್ ಮಾಡುವಂತವ್ರನ್ನ ಮಾತ್ರ ಕರೆದಿಲ್ಲ ಅವರು. ಇಡೀ ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಡ್ತದೆ ಅದು. ನಮ್ಮ ಎಲ್ಲ ಹೆಂಡತಿಯರನ್ನ ಕರ್ಕೊಂಡು ಬಂದಲ್ಲಿ ಬಿಡಕ್ಕಾಗುತ್ತಾ? ನಿಮ್ಮ ಅಯೋಗ್ಯತನದಿಂದ, ನಿಮ್ಮ ಅಜ್ಞಾನದಿಂದ ಒಂದು ಇಂಟಿಮೇಷನ್ ಮಾಡಿ, ಒಂದು ಕಂಪ್ಲೇಂಟ್ ಕೊಡಿ. ಹೋಗಿ ಈಗಲೂ ಒಂದು ಕಂಪ್ಲೇಂಟ್ ಕೊಡಿ, ಈಗಲೂ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಸುಮ್ಮನೆ ಒಳಗಡೆ ಗಲೀಜನ್ನ ತುಂಬಿಕೊಂಡು ಕ್ರೈಸ್ತತ್ವದ ಮಹಿಮೆಯನ್ನ ಧೂಳಿಗೆ ತರಬೇಡಿ. ಅದಕ್ಕೆ ನೀವು ಯಾರೇ ಬಿಸಿನೆಸ್ ಮಾಡ್ತೀರಿ, ಯಾರೇ ಬುಕ್ ಸ್ಟಾಲ್ಗಳನ್ನ ಇಡ್ತೀರಿ, ಅದು ಬಿಸಿನೆಸ್, ಅದು ಸ್ಪಿರಿಚುವಲ್ ಅಲ್ಲ, ಅದು ಆಧ್ಯಾತ್ಮಿಕವಾದದ್ದು ಅಲ್ಲ. ಅಲ್ಲಿ ಯಾವ ರಿಲಿಜಿಯಸ್ ಆಕ್ಟಿವಿಟೀಸ್ ಇರಲ್ಲ. ದಟ್ಸ್ ಅ ಬಿಸಿನೆಸ್, ಪ್ಯೂರ್ಲಿ ಇಟ್ಸ್ ಅ ಬಿಸಿನೆಸ್. ನೀವು ಹಣ ಸಂಪಾದನೆ ಮಾಡ್ತಾ ಇದ್ದೀರಿ ಬುಕ್ಸ್ ಮಾರಿ, ಅದೇ ರೀತಿ ಧೈರ್ಯನೂ ಇರಬೇಕು. ಇಮ್ಮಿಡಿಯೇಟ್ ಆಗಿ ಅಲ್ಲಿಗೆ ಸಂಬಂಧಪಟ್ಟಂತ SP ಕಾಲ್ ಮಾಡಿ ಸ್ಪಾಟ್ ಕರೆಸ್ಕೊಂಡು ಸ್ಪಾಟ್ ನಲ್ಲಿ ಯಾವ ವ್ಯಕ್ತಿ ಅದನ್ನು ಮಾಡ್ತಾ ಇದ್ದಾನೆ, ಪರ್ಮಿಷನ್ ಕೊಟ್ಟವ್ರು ಯಾರಂತ ಡಿಕ್ಲೇರ್ ಮಾಡಬೇಕಾಯ್ತು. ಆ ವ್ಯಕ್ತಿಗೆ ಕಾನೂನು ರೀತಿಯಲ್ಲಿ ಪಾಠ ಕಲಿಸಬೇಕಾಗಿತ್ತು. ಇಲ್ಲಿ ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿ, ಎಲ್ಲಾ ಧರ್ಮ ಜನರು ಭಕ್ತಿಯಿಂದ, ಪ್ರೀತಿಯಿಂದ, ಸಹಬಾಳತ್ವದಿಂದ ನಡ್ಕೊಳ್ಳೋದಕ್ಕೆ ಅನುಕೂಲ ಇದೆ. ನಾನು ಅದಕ್ಕೆ ಹೇಳಿದೆ, ನಾನು ಬಸವಣ್ಣನವ್ರನ್ನು ಕೂಡ ಅಭಿನಂದಿಸ್ತೇನೆ, ಅವರ ವಚನಗಳನ್ನ ಅಭಿನಂದಿಸ್ತೇನೆ, ಅದನ್ನ ಗೌರವಿಸ್ತೇನೆ. ಐ ರೆಸ್ಪೆಕ್ಟ್. ಅವರು ಪೂಜ್ಯರು, ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೇವೆ. ಅದೇ ರೀತಿ ಕಾನೂನನ್ನ ಯಾರ್ಯಾರು ಯಾವುದೇ ಧರ್ಮದವರಾಗಿರ್ಲಿ, ಆಯಾ ಧರ್ಮದ ಶ್ರೇಷ್ಠ ವ್ಯಕ್ತಿಗಳನ್ನ ಅಡ್ಡ ಇಟ್ಕೊಂಡು ಕಾನೂನು ಬಾಹಿರವಾಗಿ ನಡೆದರೆ ಅಂತವರನ್ನ ಕಾನೂನಿಗೆ ಒಪ್ಪಿಸಿ, ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ. ಆಗ ಸಮಾಜ ಶಾಂತಿಯುತವಾದ ಸಮಾಜ ಆಗುತ್ತೆ. ನಮ್ಮ ಕುವೆಂಪು ಹೇಳಿದಂತ ಶಾಂತಿಯ ತೋಟವಾಗಿ ಮಾರ್ಪಡುತ್ತೆ. ಕುವೆಂಪು ಅಂತವ್ರು ಎಂತ ಶ್ರೇಷ್ಠ ಜ್ಞಾನಿ, ಜ್ಞಾನಪೀಠ ಪ್ರಶಸ್ತಿ ಪಡೆದಂತವ್ರು. ಸುಮ್ಮನೆ ಬಾಯಿ ಮಾತಿನಲ್ಲಿ ಮಾತನಾಡಿದ್ರೆ ಪ್ರಯೋಜನ ಇಲ್ಲ, ಕಿರಿಚಾಡಿದ್ರೆ ಪ್ರಯೋಜನ ಇಲ್ಲ, ಬೀದಿಯಲ್ಲಿ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಕಾನೂನಿದೆ, ಆ ಕಾನೂನ ಕಾನೂನು ಏನಿದೆ, ಆ ಒಂದು ನೆಲೆ ಏನಿದೆ ಅದನ್ನ ಪ್ರಕಾರವಾಗಿ ನಡೆಯಿರಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೊಂದು ಸಾರಿ ನಿಮ್ಮ ಹೆಂಡತಿನ ಕಳಿಸಿ ಬಾಡಿಗೆ ಕೊಡ್ತೀನಿ ಅಂತ ಹೇಳಿರುವಂತ ಅಯೋಗ್ಯ ನಿನಗೆ ಹೇಳ್ತಾ ಇದ್ದೀನಿ, ನೀನು ಅಯೋಗ್ಯನೇ ಸರಿ. ನಿನ್ನ ಹೆಂಡತಿ ಇದ್ರೆ ಹೆಂಡತಿ ಹತ್ರ ಹೋಗಿ, ನಿನ್ನ ತಾಯಿ ಹತ್ರ ಹೋಗಿ ಕೂತು ಇದ್ರ ಬಗ್ಗೆ ಚರ್ಚಿಸು. ನಿನ್ನ ತಾಯಿ, ನಿನ್ನ ಹೆಂಡತಿ ಅಥವಾ ನಿನ್ನ ಧರ್ಮದ ಅಥವಾ ನಿನ್ನ ಪರಿಪಾಲಿಸುವಂತ ಆ ಶ್ರೇಷ್ಠ ಬಸವಣ್ಣನವರ ವಚನಗಳನ್ನು ತೆಗೆದು ಓದು. ಅಲ್ಲಿ ಏನಾದರೂ ನೀನು ಮಾಡಿದ್ದು ಸರಿ ಅಂತ ಹೇಳೋದಾದ್ರೆ ಕ್ಷಮಾಪಣೆ ಕೇಳಬೇಡ. ನೀನು ಮಾಡಿದ್ದು ತಪ್ಪು ಅಂತ ನಿನ್ನ ಹೆಂಡತಿ, ನೀನು ಮಾಡಿದ್ದು ತಪ್ಪು ಅಂತ ಹೇಳಿದ್ದು ತಪ್ಪು ಅಂತ ನಿನ್ನ ತಾಯಿ ಹೇಳಿದ್ರೆ, ನೀನು ಹೇಳಿದ್ದು ಬಸವಣ್ಣನವರು ತಪ್ಪು ಅಂತ ನಿನಗೆ ಪ್ರತಿಪಾದಿಸಿದ್ರೆ ಕ್ಷಮಾಪಣೆಯನ್ನು ಕೇಳು. ಇನ್ನು ಮುಂದೆ ಆ ರೀತಿ ಪದ ಉಪಯೋಗ ಮಾಡಬೇಡ. ಸಮಾಜದಲ್ಲಿ ಜನರನ್ನ ಚುರುಕು ಮಾಡಿ, ಜನರನ್ನ ಪ್ರಜ್ಞಾವಂತರನ್ನಾಗಿ ಮಾಡಿ, ಜ್ಞಾನವಂತನಾಗಿ ಮಾಡ್ತೀಯಾ, ವೆರಿ ಗುಡ್, ನಿನ್ನ ಅಪ್ರಿಶಿಯೇಟ್ ಮಾಡ್ತೀನಿ ನಾನು. ಜ್ಞಾನವಂತರನ್ನಾಗಿ ಮಾಡು. ಪ್ರತಿಯೊಬ್ಬರು ಜ್ಞಾನವಂತರಾಗಬೇಕು. ಧರ್ಮಗಳ ವಿಷಯದಲ್ಲ, ಜಾತಿಗಳ ವಿಷಯದಲ್ಲ, ನಿಮ್ಮ ಧರ್ಮ ಪಾಲನೆಯಲ್ಲಿ ನಿಮ್ಗೆ ಸಿಕ್ಕಿರುವಂತಹ ಶ್ರೇಷ್ಠ ವ್ಯಕ್ತಿಗಳು ಏನ್ ಪ್ರತಿಪಾದಿಸ್ತಾರಲ್ಲ, ಏನ್ ಸಿದ್ಧಾಂತಗಳು ಕೊಟ್ಟಿರ್ತಾರಲ್ಲ, ಅದರ ಪ್ರಕಾರ ನಡೆಯುವುದಕ್ಕೆ, ಅದರಲ್ಲಿ ಜನರನ್ನ ಜ್ಞಾನವಂತರನ್ನಾಗಿ ಮಾಡುವುದಕ್ಕೆ ಶ್ರೇಷ್ಠತೆಯನ್ನ ಮೆರೆಯಿರಿ. ಅದೇ ಮೆರುಗು, ಅದೇ ಬ್ಯೂಟಿ ಆಫ್ ದಿಸ್ ಕಂಟ್ರಿ. ದಟ್ ಈಸ್ ಕಾಲ್ಡ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ. ದಟ್ ಈಸ್ ದ ಬ್ಯೂಟಿ ಆಫ್ ಕಾನ್ಸ್ಟಿಟ್ಯೂಷನ್. ನೀನು ಯಾರಂತ ನನಗೆ ಗೊತ್ತಿಲ್ಲ, ನಿನ್ನ ಮುಖವೂ ಕೂಡ ಗೊತ್ತಿಲ್ಲ. ನಾನು ನಿನ್ನ ಕೈ ಮುಗಿದು ಕೇಳ್ಕೊಳ್ತೇನೆ, ಶಾಂತಿಯುತವಾಗಿ ಬದುಕು. ಇನ್ನೊಂದ್ಸಾರಿ ಪದೇ ಪದೇ ಹೇಳ್ತಾ ಇದ್ದೀನಿ, ನೀನು ಹಿಂಬಾಲಿಸುವಂತ ಆ ಶ್ರೇಷ್ಠ ಬಸವಣ್ಣನವರ ವಚನಗಳನ್ನ ಮುಂದಿಟ್ಕೊಂಡು, ನಿನ್ನ ಹೆಂಡತಿ ಇದ್ರೆ ನಿನ್ನ ಹೆಂಡತಿಯನ್ನ ಮುಂದಿಟ್ಕೊಂಡು, ನಿನ್ನ ಮಗಳಿದ್ರೆ ನಿನ್ನ ಮಗಳನ್ನ ಮುಂದಿಟ್ಕೊಂಡು, ನಿನ್ನ ತಾಯಿ ಇದ್ರೆ ನಿನ್ನ ತಾಯಿಯನ್ನು ಮುಂದಿಟ್ಕೊಂಡು, ನಾನು ಆ ವ್ಯಕ್ತಿಗೆ ಈ ಪದ ಬಳಕೆ ಮಾಡಿದ್ದೇನೆ, ಇದು ಸರಿನಾ ಅಥವಾ ತಪ್ಪಾ ಅಂತ ಅವ್ರನ್ನ ಕೇಳು. ಅವರೇನಾದ್ರು ನೀನು ಹೇಳಿದ್ದೇ ಸರಿ ಅಂದ್ರೆ ಯಾವ ಆಕ್ಷನ್ ತಗೊಳ್ಬೇಡ. ಅವರು ನೀನು ಹೇಳಿದ ತಪ್ಪು ಅಂತಂದ್ರೆ ನೀನು ಕ್ಷಮಾಪಣೆ ಕೇಳು. ಕ್ಷಮಾಪಣೆ ಕೇಳೋದ್ರಲ್ಲಿ ಏನು ನೀನು ಸಣ್ಣವನಾಗ್ಬಿಡೋದಿಲ್ಲ, ನೀನು ದೊಡ್ಡ ವ್ಯಕ್ತಿ ಆಗ್ತೀಯ, ದೊಡ್ಡ ಮನುಷ್ಯನಾಗ್ತೀಯ. ನಿನ್ನ ಧರ್ಮಕ್ಕೆ, ನಿನ್ನ ಕಾರ್ಯಕ್ಕೆ, ನಿನ್ನ ಸಿದ್ಧಾಂತಕ್ಕೆ ನಿನಗೆ ಮಾರ್ಗ ತೋರಿಸಿಕೊಟ್ಟ ಆ ಬಸವಣ್ಣನವರ ಸಿದ್ಧಾಂತಗಳಿಗೆ ನಮ್ದೊಂದು ನಮಸ್ಕಾರ. ನಾವು ಗೌರವಿಸ್ತೇವೆ, ನಾವು ಪ್ರೀತಿಸ್ತೇವೆ. ನಮ್ಮ ಧರ್ಮ ನಮಗೆ ಹೆಚ್ಚು, ಇನ್ನೊಬ್ಬರ ಧರ್ಮ ನಮಗೆ ಪ್ರೀತಿ, ಇನ್ನೊಬ್ಬರ ಧರ್ಮ ನಮಗೆ ಅಭಿಮಾನ. ಇದನ್ನ ಪ್ರತಿಪಾದಿಸೋಣ, ಇದನ್ನ ಪ್ರತಿಷ್ಠಾಪನೆ ಮಾಡೋಣ. ಎಲ್ಲರೂ ಅಣ್ಣ ತಮ್ಮಂದರಂತೆ ಮುಂದೆ ಹೋಗೋಣ. ಪ್ಲೆಜ್ ಮಾಡುವ ಹಾಗೆ ವಿ ಆರ್ ಆಲ್ ಒನ್.
ವಿ ಆರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆ ರೀತಿಯಾದಂತಹ ಶಾಂತಿಯ ತೋಟವನ್ನಾಗಿ ನಾವು ಮಾಡಿ ಮುಂದೆ ಸಾಗೋಣ. ಗಾಡ್ ಬ್ಲೆಸ್ ಯು.